Success, success, success. మీరేంట్రా నన్ను చూస్తున్నారు? ఎవరి డప్పుడు కొట్టనా? ಈಗ ತಾನೇ ಬಂದಂತೆ ಮಗು ಚೆನ್ನಾಗಿದೆಯೇ? ಮಗು ಬಹಳ ಸುಂದರವಾಗಿ ಮುದ್ದಾಗಿದೆ. ಅಂದಂಗೆ ರುದ್ರ, ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ? ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ಏನಾಯ್ತು ನಿನ್ನ ಹೆಂಡತಿಗೆ? ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ರುದ್ರ, ಏನು ಹೇಳುತ್ತಿರುವೆಯೋ ನೀನು? ನೀನು ಕಲ್ಪನೆಯಲ್ಲಿಯೋ ಕಾಣದಂತಹ ದುರಂತವನ್ನೇ ನುಡಿಯುತ್ತಿರುವೆಯಲ್ಲ. ಅವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿ ಮತ್ತೊಂದು ಮರಳಿ ಬಾರದ ಊರಿಗೆ ಹೊರಟು ಹೋಗಲೇ. ಹೌದು ತಡಿ, ಸೃಷ್ಟಿಕರ್ತನ ಸೆಳೆತಕ್ಕೆ ಸಿಕ್ಕು ನನ್ನ ಸಂಸಾರ ನುಚ್ಚು ನೂರಾಯಿತು ತಡಿ. ನುಚ್ಚು ನೂರಾಯಿತು ತಡಿ. ಒಲವೇ ಜೀವನ ಸಾಕ್ಷಾತ್ಕಾರ ಎಂದು ನಾನು ನನ್ನ ಹೆಂಡತಿ ನಂಬಿ ಬದುಕು ಸಾಗಿಸುತ್ತಿದ್ದೆ. ಬದುಕು ಸಾಗಿಸುತ್ತಿದ್ದೆ. ನಾನು ನನ್ನ ಹೆಂಡತಿ ಇಬ್ಬರು ಜೋಡೆತ್ತುಗಳಾಗಿ ಬದುಕಿದ ಬಡ್ಡಿಯ ಎಳೆಯುತ್ತಿದ್ದ ಮಗನೇ. ಆದರೆ ಇದು ನನ್ನ ಬದುಕಿನ ಬಡ್ಡಿಯ ಒಂದು ಚಕ್ರ ಕಳಚಿ ಹೋಯಿತು. ನನ್ನ ಬದುಕಿನ ಬಡ್ಡಿಯ ಒಂದು ಚಕ್ರ ಕಳಚಿ ಹೋಯಿತು. ನನ್ನ ಹೆಂಡತಿ ನೀಡಿರುವ ಈ ಮಗು ಅನಾಥವಾಯಿತು.
ಆಯ್ತು ನಡಿ, ಬರಡಾಯ್ತು. ಈ ಪಾಪಿ ಮಗು ಹುಟ್ಟದಿದ್ದರೆ ನನ್ನ ಹೆಣ್ಣೆ ಖಂಡಿತ ಸಾಯಿಸಿಲ್ಲ. ನಿನ್ನ ಕಲ್ಪನೆ ತಪ್ಪಾಗಿದೆಯೋ? ಕೈ ಸುಟ್ಟ ದೀಪದ ಮೇಲಿನ ಕೋಪಕ್ಕೆ ಹಣತೆಯನ್ನು ಹೊಡೆಯಬಾರದು ರುದ್ರ, ಹಣತೆಯನ್ನು ಹೊಡೆಯಬಾರದು. ಯಾರ ಜನ್ಮಕ್ಕೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವರು ಹುಟ್ಟುತ್ತಲೇ ಇರುತ್ತಾರೆ, ಸಾಯುವವರು ಸಾಯುತ್ತಲೇ ಇರುತ್ತಾರೆ. ಹುಟ್ಟಿ ಸಾಯುವವರ ಮಧ್ಯೆ ಸಂಬಂಧ ಕಲ್ಪಿಸಲು ನಾವು ಯಾರು? ಅವರವರ ಭೋಗ ಭಾಗ್ಯಗಳನ್ನು ಅವರವರ ಬೆನ್ನಿಗೆ ಕಟ್ಟಿಕೊಂಡೇ ಹುಟ್ಟುತ್ತಾರೆ. ಅವರವರ ಪಾಪ ಪುಣ್ಯಗಳನ್ನು ಅವರವರ ಬೆನ್ನಿಗೆ ಕಟ್ಟಿಕೊಂಡೇ ಸಾಯುತ್ತಾರೆ. ಆದರೆ ಆದರೆ ಬರೀ ಹುಚ್ಚು ಭ್ರಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ. ಕಟ್ಟಿಕೊಂಡ ಹೆಂಡತಿಯನ್ನು ಮರೆಯಬೇಕು, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನೇ ಮರೆತು ಹೋಗುವಾಗ ಇನ್ನು ಮಾಡಿಕೊಂಡ ಮನದಿ ಎಷ್ಟು ದಿನದ ಮನದಿ? ನಮ್ಮಿಂದ ಮಾಯವಾದುದನ್ನೆಲ್ಲ ನಾವು ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಮರೆಯಲು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಬೇಕು ರುದ್ರ, ದೃಢ ನಿರ್ಧಾರ ಮಾಡಬೇಕು. ಕಟ್ಟಿಕೊಂಡ ಹೆಂಡತಿಯನ್ನು ನಾನು ಕಟ್ಟಿಕೊಂಡ ಹೆಂಡತಿಯನ್ನು ಮರೆತರು ಈ ಮಗುವಿನ ಮುಂದಿನ ಭವಿಷ್ಯವೇನು ದಡಿ? ಮಗುವಿನ ಮುಂದಿನ ಭವಿಷ್ಯವೇ ಈ ನನ್ನ ಮಗಳು ಅನಾಥವಾದಳು ದಡಿ. ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ನಿನ್ನ ಕರ್ತವ್ಯ. ನೋಡು ರುದ್ರ, ಇವಳಿಗೆ ಅಂಬಿಕಾ ಅಂತ ನಾಮಕರಣ ಮಾಡಪ್ಪ. ಅಂಬಿಕಾ 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 ಇವಳನ್ನು ಕೂಲಿನಾಲಿ ಮಾಡಲು ಹಚ್ಚಬೇಕು. ಇವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸಿ ಇವಳಿಗೆ ಬೇಕಾದ ಆಶ್ರಯ, ವಿದ್ಯೆ, ವಸತಿ, ಊಟ, ಉಪಚಾರದ ಖರ್ಚನ್ನು ನಾಡಿ ನೋಡಿಕೊಳ್ಳುತ್ತೇನೆ. ಇವಳು ನಿನ್ನ ಮಗಳಲ್ಲಪ್ಪ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ಭಾವಿಸಿಕೊಳ್ಳುತ್ತೇನೆ. ಇಗೋ ತೆಗೆದುಕೊಳ್ಳಪ್ಪ, ತೆಗೆದುಕೊಂಡು ನಿನ್ನ ಮಗುವನ್ನು ಚೆನ್ನಾಗಿ ಬೆಳೆಸುವಂತೆ ನೋಡಿಕೊಳ್ಳಪ್ಪ. ನೀವು ನನ್ನ ಬದುಕಿನಲ್ಲಿ ಬಹುದೊಡ್ಡ ಭಾರವನ್ನು ಹೊರಿಸಿಬಿಟ್ಟಿರುತ್ತದೆ, ಬಹುದೊಡ್ಡ ಭಾರ ಹೊರಿಸಿಬಿಟ್ಟಿರುತ್ತದೆ. ಯಾಕೋ ಕಣ್ಣೀರು? ಹಲೋ ಪುತ್ರ, ಈಗ ಉಂಡವರಿಗೆ ಉಳಿಸುವುದಕ್ಕಿಂತಲೂ ಹಸಿದವರಿಗೆ ಅನ್ನ ಹಾಕಬೇಕು.
ಅದೇ ನಿಜವಾದ ಧರ್ಮ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ. ಇಂತಹ ಸಮಯದಲ್ಲಿ ನಿನಗೆ ನಾನು ಸಹಾಯ ಮಾಡದೆ ಹೋದರೆ ಆ ದೇವರು ತಾನೇ ಹೇಗೆ ಮೆಚ್ಚುತ್ತಾನಪ್ಪ. ಇರಲಿ. ಈಗ ಈ ಮಗುವನ್ನು ಯಾರ ಬಳಿಯಲ್ಲಿ ಬಿಡಬೇಕೆಂದುಕೊಂಡಿರುವೆಯೋ? ಈ ಊರಲ್ಲಿ ಯಾರ ಮನೆಯಲ್ಲೂ ಬಿಡುವುದಿಲ್ಲ ತಂಗಿ. ಬದುಕು ಕಟ್ಟಿಕೊಳ್ಳಲೆಂದು ನನ್ನ ತಂಗಿ ಬಹುದಿನಗಳ ಹಿಂದೆಯೇ ಬೆಂಗಳೂರಿಗೆ ಹೋಗಿದ್ದ. ಈ ನನ್ನ ಮಗಳು ಅಂಬಿಕಾಳನ್ನ ನನ್ನ ತಂಗಿಯ ಮನೆಯಲ್ಲೇ ಬಿಟ್ಟು ಬರುತ್ತೇನೆ ದಣಿ. ನನ್ನ ಮಗಳೆಂದು ಅಕ್ಕರೆಯಿಂದ ಸಾಕಿ ಬೆಳೆಸುತ್ತಾಳೆ ದಣಿ. ಅದು ಅಲ್ಲದೆ ನನ್ನ ತಂಗಿಯ ಮಗ ಅರವಿಂದನೂ ಸಹಿತ ಅಲ್ಲೇ ಓದುತ್ತಿದ್ದಾನೆ. ಇಬ್ಬರು ಕೂಡಿ ಆಡಿ ನಲಿಯುತ್ತಾ ಜೀವನ ಕಳೆಯುತ್ತಾ ಬಹು ಸಂತೋಷದಿಂದ ಬದುಕನ್ನು ಸಾಗಿಸುತ್ತಾರೆ ದಣಿ. ನನ್ನ ಮಗಳಿಗೆ ಅನಾಥ ಪ್ರಜ್ಞೆ ಇಲ್ಲದಂತೆ ಬೆಳೆಸಿ ದೊಡ್ಡವಳನ್ನಾಗಿ ಮಾಡುತ್ತಾಳೆ ನನ್ನ ತಂಗಿ ಎನ್ನುವ ನಂಬಿಕೆ ಇದೆ ದಣಿ. ಹಾಗಾಗಿ ನಾನು ನನ್ನ ಮಗಳನ್ನ ನನ್ನ ತಂಗಿ ಮನೆಯಲ್ಲೇ ಬಿಟ್ಟು ಬರುತ್ತೇನೆ ದಣಿ. ಅಷ್ಟೇ ಮಾಡುವುದ? ಈ ದಿನವೇ ನೀನು ಬೆಂಗಳೂರಿಗೆ ಹೊರಟು ಹೋಗಪ್ಪ. ಏಕೆಂದರೆ ಇನ್ನು ಹಾಲು ಕುಡಿಯುವ ಹಸುಗೂಸು ಈ ಮಗು. ಹೆಚ್ಚು ದಿನ ಇರುವುದು ಇಲ್ಲಿ ಒಳ್ಳೆಯದಲ್ಲ. ನೀನು ಈ ದಿನವೇ ಬೆಂಗಳೂರಿಗೆ ಹೋಗಿ ಅವಳನ್ನು ಬಿಟ್ಟು ಅವರ ಮನೆಯಲ್ಲಿ ಬಿಟ್ಟು ಅವಳನ್ನು ಚೆನ್ನಾಗಿ ಸಾಕಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸುವಂತೆ ಹೇಳಿ ಬಾರೋ ರುದ್ರ. ಹೋಗಿ ಬಾ ರುದ್ರ, ನಿನಗೆ ದೇವರು ಒಳ್ಳೆಯದನ್ನು ಮಾಡಲಿ.
ನಾ ಯಾರೋ ಈ ಊರಿನ ಧನರಾಜನಿಯ ಏಕೈಕ ಪುತ್ರ ಮಹಾ 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 ಮಹಂತ. ಈ ಮಹಂತೇಶ ಹೂ ಅಂದರೆ ಪ್ರೇಮೇ. ಹೂ ಅಂದರೆ ಸರಣನ. ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕರಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು 10 ಮನೆಗಳನ್ನ ಒಡೆಯುವ ಕುತಂತ್ರದ ಕಾಳಗ. ಆ ಎತ್ತವರಿಗೆ ಬೇಕಾಗಿರುವುದು ನ್ಯಾಯ, ನೀತಿ, ಧರ್ಮ. ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಈ ಮಹಾ 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 ಮಾಂತೇಶನಿಗೆ ಬೇಕಾಗಿರುವುದು ಹೆಂಡ, ಕಂಡ 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 ಯೌವನದ ಹೆಂಗಳ. ಎತ್ತವರಿಗೂ ಈ ಹತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಎತ್ತವರ ಕೀರ್ತಿ, ಅದೇ ಅಂತರಂಗದಲ್ಲಿ ಬದುಕುವುದು ಈ ಮಹಾಂತೇಶ್ ಮಡಿಲಲ್ಲಿನ ವಿಷಕೊಂಡ ನನ್ನಿಚ್ಛೆಯಂತೆ ನಡೆದರೆ ಮಹಾಂತೇಶ, ಧಿಕ್ಕರಿಸಿ ನಡೆದರೆ ಸರ್ವನಾಶ. ಅವರ ಬಾಳು ಸರ್ವ ಸರ್ವ ಸರ್ವನಾಶ. ಅಲ್ಲಪ್ಪ, ಬೆಳಿಗ್ಗೆಯಿಂದ ಮನೇಲಿ ಎಲ್ಲೂ ಕಾಣ್ತಾನೆ ಇಲ್ಲ. ಅಮ್ಮ, ಮನೇಲಿದ್ದು ಬೇಜಾರಾಗಿತ್ತಮ್ಮ. ಹಾಗಾಗಿ ನಮ್ಮ ಸ್ನೇಹಿತನ ಕಾಣಲು ಪಾಠ ಮುಂದುವರಿತಮ್ಮ. ಅಲ್ಲಪ್ಪ, ನೀನು ಬೆಂಗಳೂರಿನಿಂದ ಊರಿಗೆ ಬರುದಿಲ್ಲ. ಬಂದು 4 ದಿವಸ ಅಲ್ಲ, 4 ತಾಸು ಕೂಡ ಇರೋದಿಲ್ಲ ಅಂತ ಹೇಳ್ತೀಯಾ? ನಿಮ್ಮಪ್ಪನೋ ಬೆಳಗಿನಿಂದ ಮಹಾಂತೇಶ ಇಲ್ಲಿ ಅಂತ ಮನೆಯೆಲ್ಲ ಹುಡುಕಿದ್ದು. ಅವ್ರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಮೊದ್ಲಿಗೆ ಹಾಲು ಕುಡಿ. ಇವತ್ ಮಾತ್ರ ನೀ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಿಡುದು. ಏನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದ್ರೆ ನನಗೂ ಕುಡಿಸಲು ಬಂದಿರಲ್ಲಮ್ಮ. ಅಮ್ಮ, ನಾನಿನ್ನು ಚಿಕ್ಕ ಮಗು ಮಹಾಂತೇಶ ಅಲ್ಲಮ್ಮ. ಬೆಳೆದು ನಿಂತ 10 ವಯಸ್ಸಿನ ಮಗ ನಾನು. ಹಾಗಾಗಿ ನೀನು ಎಷ್ಟೇ ಬೆಳೆದು ದೊಡ್ಡವನಾದ್ರೂ ಕೂಡ ಈ ಹೆತ್ತವರ ಪಾಲಿಗೆ ಚಿಕ್ಕ ಮಗುಡಿ. ನೀನು ಚೊಕ್ಕಾಗಿ ಬೆಳಿಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಈ ಹಾಲನ್ನ ಕುಡಿಸ್ತಾನೆ ಬಂದ್ವಿ. ಆ ಅಭ್ಯಾಸವನ್ನ ನಾವಿನ್ನೂ ಬಿಟ್ಟಿಲ್ಲ. ಅಷ್ಟೇ ಅಂದ್ರೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವುದೇ ರೀತಿ ಕೇಳಿಲ್ಲ. ತಿಳ್ಕೊಳ್ಳೋ. ತಮ್ಮ ಹೆತ್ತ ಕಡೆಯಿಂದ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತಾಡ್ಬಿಟ್ಟಮ್ಮ. ದಯವಿಟ್ಟು ತಪ್ಪು ತಿಳಿಬೇಡಮ್ಮ. ಇನ್ ಮುಂದೆ ನಾನು ನಮ್ಮ ಸಿರುವಾಳಕ್ಕೆ ಬಂದಾಗೆಲ್ಲ, ನಿಮ್ ಮನೆಯಿಂದ ಹೋದಾಗೆಲ್ಲ ನಿಮ್ ಕೈಯಿಂದ ಹಾಲು ಕುಡ್ದೆ ಹೊರ ಹೋಗ್ತೀನಿ. ಆಯ್ತೇನಮ್ಮ? ನನ್ನಮ್ಮ ಅಮ್ಮ ಊರಿನೇ ಎಂದರು, ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಹಸುವಿಗೂ ಕರುವಿಗೂ
ಮೂಕನಂಟಿದೆ ಅಮ್ಮನಿಗೂ ಕಂದನಿಗೂ ನಾಡಿನಂಟಿದೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಮ್ಮನೆ ಮಕ್ಕಳ ಮಾಯಿದೆ ಮಕ್ಕಳ ಮಾಳಿಗೆ ಅಮ್ಮಯ್ಯ ಅಮ್ಮಯ್ಯ ಬಾರೆ ಮಕ್ಕಳ ಮಾಯಿಗೆ ಮಕ್ಕಳ ಮಾಳಿಗೆ. ರಾತ್ರಿ ಮನೆಗೆ ಬಂದಾಗ ತುಂಬಾ ಒತ್ತಾಗ್ಬಿಟ್ಟಿದ್ದಮ್ಮ. ಅದಕ್ಕೆ ಪಾಪ ಏನಾದರೂ ತಿಳ್ಕೊಂಡ್ರಮ್ಮ. ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದಿರಲಿಲ್ಲ. ನೀನು ಮನೆಗೆ ಬರುವ ಸಮಯದಲ್ಲಿ ಅವ್ರ ಮನೆಯಲ್ಲಿ ಇರಲಿಲ್ಲ. ನೀನು ಕುಡಿದು ಓಡಾಡ್ತಾ ಮನೆಗೆ ನಾನೇ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ನಿನ್ನನ್ನ ಮಲಗಿಸ್ತೆ. ಮಾತಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ. ಈ ಮನೆತನದ ಘನತೆಯ ಅರಿವು ಕೂಡ ನಿನಗಿರ್ಲಿಲ್ಲ. ನೋಡಪ್ಪ ಮಾತೇಶ, ಹೆತ್ತ ತಾಯಿಯಾಗಿ ಹೆತ್ತ ಕರುಳಿನ ಸಂಕಟದಿಂದ ನಿನಗೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಇದು ಮಾನವಂತರ ಮನೆತನ, ಧರ್ಮವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ನೀನು 10 ಜನ ಮೆಚ್ಚಿಕೊಳ್ಳುವಂತ ಕೆಲಸ ಮಾಡಬೇಕು ಹೊರತು ಇಂಥ ಕೆಲಸ ಅಲ್ವೋ. ಚಿಕ್ಕ ವಯಸ್ಸಲ್ಲಿ ಕುಡಿಯುವುದು, ಸೇದುವುದು, ಜೂಜಾಡುವುದು ಇದನ್ನೆಲ್ಲ ಮುಂದುವರಿಸಿದ ನಿಜವಾದ್ರೆ ನಿನ್ನ ಜೀವನದಲ್ಲಿ ದುರಂತ ತಪ್ಪಿದ್ದಲ್ಲ ಮಹಾಂತೇಶ. ಅಮ್ಮ ಸಿಂಗಿಂಗ್ ಬೇಸ್ ಕಮ್ಮಿ ಏನ್ ಹೇಳ್ತಿದ್ಯಮ್ಮ? ಹೆಂಗಿಡ್ತಾರ ಬೇಸ್ ಅಂತಹ ತಪ್ಪು ನಾನೇನು ಮಾಡಿಲ್ವ? ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ? ತೊಟ್ಟಿದ್ದು ದೊಡ್ಡವರಾದ ನಾವು ಕುಡಿಯೋದ್ರಿಂದ ಯಾವ ತಪ್ಪಲ್ಲಮ್ಮ, ಯಾವ ತಪ್ಪಲ್ಲ. ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತೆ. ಹಾಗಂತ ನೀ ತಿಳಿದುಕೊಂಡಿದ್ದೀಯಪ್ಪ. ಆದ್ರೆ ನಾವು ತಿಳಿದುಕೊಳ್ಳಬೇಕಲ್ಲ, ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಇಂಥ ಮನೆತನದಲ್ಲಿ ಹುಟ್ಟಿದವರು ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಅಂಥ ಮನೆತನದಲ್ಲಿ ಹುಟ್ಟಿದ ನೀನು ಅಂಥ ತಪ್ಪನ್ನ ಮಾಡಬೇಡ ಅಂತ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾಂತೇಶ. ಅಮ್ಮ ತಿಳಿಯಿತಮ್ಮ, ಹೆತ್ತವಳ ಆಜ್ಞೆ ತಿಳಿಯಿತು. ಇನ್ನು ಮುಂದೆ ಮತ್ತೆಂದು ನಾವು ತಪ್ಪು ಮಾಡದಂತೆ ನಿಮಗೆ ಮಾತು ಕೊಡ್ತಿದ್ದೀನಮ್ಮ, ಮಾತು ಕೊಡ್ತೀನಿ. ನಿನ್ನ ರಾತ್ರಿ ಕುಡಿದು ಬಂದಿದ್ದಕ್ಕೆ ನಂದು ತಪ್ಪಾಯ್ತಮ್ಮ. ನಿನ್ನ ಕೈಯಿಂದ 4 ಕೆನ್ನೆಗೆ ನನ್ನ ಇಂಥ ಮಾತು ಮಾತಾಡ್ತಿದ್ದೀನಿ ಮಹೇಶ. ನಿನ್ನ ಕೆನ್ನಿಗೆ ಹೊಡಿದಷ್ಟು ಸಣ್ಣ ಗುಣದ ಹೆಣ್ಣು ನಾನಿಲ್ಲ. ನನಗೇನು 10 ಮಕ್ಕಳಿಲ್ಲ ಇರುವುದು ನೀನೊಬ್ಬನೀಗ. ಹೆಣ್ಣದ್ರು ನೀಡಿ, ಗಂಡೆದ್ರು ನೀಡಿ. ನಾಳೆ ಈ ತಂದೆ ತಾಯಿ ಬಳಗೆ ನೀನು ಕಣ್ಣಾಗ್ಬೇಕೆನ್ನುವುದೇ ನಪ್ಪಾಸಿರಪ್ಪ. ನೋಡು ಮಹೇಶ, ನೀನು 100 ತಪ್ಪು ಮಾಡಿ ಬಂದ್ರು ಅದನ್ನ ನಾನು ಮುಚ್ಚಿಟ್ಕೊಳ್ತೀನಿ. ಆದ್ರೆ ನಿಮ್ಮ ತಂದೆಗೆ ಅಂಥವರಿಲ್ಲಪ್ಪ, ಅಂಥವರಿಲ್ಲ. ದುಷ್ಟರನ್ನ ಕಂಡ್ರೆ ಕಿಣ್ಣ ಕೊಡ್ತಾರೆ, ಕಳ್ಳರನ್ನ ಕಂಡ್ರೆ ಕೈ ಕಾಲುಗಳನ್ನೇ ಮುರಿತಾರೆ, ಕೂಲಿ ಬಡಕರನ್ನ ಕಂಡ್ರೆ ಅವರ ಕತ್ತಲ್ಲಿ ಕತ್ತರಿಸಿ ಹಾಕ್ತಾರೆ. ಅಂತಹ ನಿಷ್ಠಾವಂತರ ಮಗನಾದ ನೀನು ಅಷ್ಟೇ ನಿಷ್ಠೆಯಿಂದ ಇರಬೇಕಿದೆ. ಅಮ್ಮ ಮತ್ತೆಂದು ಇಂಥ ತಪ್ಪು ಮಾಡಲಾರಮ್ಮ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೇನಮ್ಮ. ನೀನು ಹೆಂಗೆ ಹೇಳ್ತೀಯೋ ಅಂತ ಕೇಳ್ಕೊಂಡಿರ್ತೀನಮ್ಮ. ಅಮ್ಮ ಆದ್ರೆ ನಾನು ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅದಕ್ಕೆ ಅಪ್ಪನ ಹತ್ರ 50,000 ರೂಪಾಯಿ ಕೊಡಿಸಮ್ಮ. ಗೊತ್ತಾಯ್ತು ಬಿಡು, ನೀನ್ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಆಯ್ತಪ್ಪ, 50,000 ಅಲ್ಲ, ನಿಮ್ಮಪ್ಪ ಬರ್ಲಿ 1 ಲಕ್ಷನೇ ಕೊಡಿಸ್ತೀನಿ, ಆಯ್ತಾ? ಆಯ್ತಮ್ಮ. ಏನು ಮಹಾದೇವಿ, ತಾಯಿ ಮಗ ನಿಂತು ಏನು ವಿಚಾರ ಮಾಡ್ತಿದ್ದೀರಲ್ಲ, ಏನದು? ಏನು ಇಲ್ಲ ರೀ, ಮಹಾಂತೇಶ ಬೆಂಗಳೂರು ಹೋಗ್ತಾರಂತೆ. ಖರ್ಚಿಗೋಸ್ಕರ 50,000 ಹಣ ಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನೇ ನಿಮ್ಮಪ್ಪ ಬರ್ಲಿ 1 ಲಕ್ಷ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಮಹಾದೇವಿ,
ನಿನ್ನ ಮಗನಿಗೆ 50,000 ರೂಪಾಯಿಗಳನ್ನು ಕೊಡುವುದಕ್ಕೆ ನನಗೇನು ಅಭ್ಯಂತರವಿಲ್ಲ. 50,000 ಬೇಕೇ, 1,00,000 ಬೇಕಾದರೂ ಕೊಟ್ಟು ಕಳುಹಿಸುತ್ತೇನೆ. ಆದರೆ ಓದುವ ಮಕ್ಕಳಿಗೆ 50,000 1,00,000 ಕೊಟ್ಟರೆ ಗತಿಯೇನು? ಆ ಬೆಂಗಳೂರಂತ ಸಿಟಿಯಲ್ಲಿ ಓದುವುದನ್ನು ಬಿಟ್ಟು ದುಡ್ಡು ತೆಗೆದು ಮಜಾ ಮಾಡುತ್ತಾ ಪೋಲಿಗಳ ಜೊತೆ ತಿರುಗಿ ಹಾಳಾಗಿ ಹೋಗುತ್ತಾರೆ. ಇದು ನೀನು ಗಮನದಲ್ಲಿ ಇಟ್ಟುಕೋ ಮಹಾದೇವಿ, ಇದು ನೀನು ಗಮನದಲ್ಲಿ ಇಟ್ಟುಕೋ. ಎಂಥ ಮಾತನ್ನು ಹೇಳ್ತಾ ಇದ್ದೀನಿ. ನನ್ನ ಮಗ ಎಂಥವ್ರು ಅಂತ ನಿಮಗೆ ಗೊತ್ತಿಲ್ವಾ? ಅವನಂತ ಕೆಲಸ ಮಾಡ್ತಾನ? ಹೌದಾ? ಆ ನಂಬಿಕೆ ನಿನಗೆ ಇದೆಯೇ ತಾನೆ? ಆಯ್ತು, ನಿನ್ನ ಮಾತಿನ ಮೇಲೆ ನಾನು 50,000 ರೂಪಾಯಿಗಳನ್ನು ಬೇಕಾದ್ರೆ ಕೊಟ್ಟು ಕಳಿಸ್ತೇನೆ. 50,000 ಅಲ್ಲ, ನಾನು 1,00,000 ಹೇಳ್ತೀನಿ. ಆಯ್ತು, 1,00,000 ಕೊಟ್ಟು ಕಳಿಸ್ತೀನಿ ಬಿಡು. ಏನಾಗಬೇಕಾಗಿತ್ತು ಅದರಲ್ಲಿ? ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಮಾಂತೇಶ, ಅಪ್ಪಾಜಿ ಹೇಳಪ್ಪಾಜಿ. ನಿನಗೆ ಒಂದು ಮಾತನ್ನು ಹೇಳಬೇಕೆಂದುಕೊಂಡಿದ್ದೇನೆ, ಕೇಳ್ತೀಯಲ್ಲಪ್ಪ? ಹೇಳಿ ಅಪ್ಪಾಜಿ. ನಿಮ್ಮ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತೇನಪ್ಪಾಜಿ. ಮಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆತನದಲ್ಲಿ ಬರುವ ಸರ್ವ ಸಂಪತ್ತು ನಿನ್ನದು. ಐಶ್ವರ್ಯ, ಸಂಪತ್ತು, ಸಿರಿ ಸಂಪತ್ತಿಗೆಲ್ಲ ನೀನೊಬ್ಬನೇ ಒಡೆಯ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನೀನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಬೆಳೆಯುವ ಈ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ಈ ನಿನ್ನ ಬದುಕನ್ನು ಕಂಡು 10 ಜನ ಮೆಚ್ಚುವಂತಿರಬೇಕು. ತುಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತಹ ಚಂದನದ ಬೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ತಮ್ಮ ಎದ್ದ ಕಣ್ಣಿಗೆ ಯಾವ ಕಳಂಕನೂ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕುತ್ತೇನಂತ ನಿಮ್ಗೆ ಮಾತು ಕೊಡ್ತೇನೆ ಅಪ್ಪಾಜಿ, ಮಾತು ಕೊಡ್ತೇನೆ. ಆದ್ರೆ ಮಗನಾದ ನನ್ನ ಮೇಲೂ ಸ್ವಲ್ಪ ನಂಬಿಕೆ ಇಡಿ ಅಪ್ಪಾಜಿ, ನಂಬಿಕೆ ಇಡಿ. ನಂಬುತ್ತೇವೆ ಮಾಂತೇಶ, ನಿಮ್ಮನ್ನು ನಂಬುತ್ತೇವೆ. ಹೆತ್ತವರು ಹೆತ್ತ ಮಗನನ್ನು ನಂಬದೆ ಹೋದರೆ ಮತ್ತಾರನ್ನೂ ನಂಬಬೇಕು. ನನ್ನ ಮಾತಿನಿಂದ ನಿನ್ನ ಮನಕ್ಕೆ ಸ್ವಲ್ಪ ನೋವಾಗಿರಬಹುದು, ಆದರೆ ನಾನೇಕೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ? ಹೆತ್ತವರ ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳೆಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹೆಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನಗಳನ್ನು ಹೇಳುವ ಶಿವಶರಣರ ಹಕ್ಕಿಯಾಗಲೆಂದು ಆಸೆ ಹೊತ್ತು ಕುಳಿತಿದ್ದೇವೆ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತ ಮೇಲೆ 10 ಜನರನ್ನು ಕುಕ್ಕಿ ತಿನ್ನುವ ರಣಹದ್ದು ನೀನಾಗಬಾರದೆಂದು ಮುನ್ನೆಚ್ಚರಿಕೆಯನ್ನು ಕೊಡುತ್ತಿದ್ದೇನೆ ಮಾಂತೇಶ. ಅಪ್ಪಾಜಿ, ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದು ಅಲ್ಲ ಅಪ್ಪಾಜಿ. ಈ ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಅರಗಿಣಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ನಿಮಗೆ ಕೀರ್ತಿ ತರುವುದು ಅಂತ. ಚೆನ್ನಾಗಿದೆಯಾ ರುದ್ರ? ಚೆನ್ನಾಗಿದ್ದೀನಿ. ಊರಿಗೆ ಹೊರಟಂತಿದೆ.
ಏನ್ ಮಾಡಿದ್ರ ನಮ್ ಸಿರ್ವಾಳಕ್ ಬಂದ್ರೆ ಹೋಗಕ್ಕೆ ಮನಸ್ ಬರಲ್ಲ. ಆದ್ರೆ ಕಾಲೇಜಲ್ಲಿ ತುಂಬಾ ವರ್ಕ್ ಮಾಡೋದಿದೆ, ಹೋಮ್ ವರ್ಕ್ ಮಾಡೋದಿದೆ, ಹಾಗಾಗ್ಬಿಟ್ಟು ನಾನು ಹೋಗ್ಲೇಬೇಕಾಗಿದೆ. ಅಲ್ಲ ದಣಿ, ಇವತ್ತಿನ್ನು ಕಾರ್ತಿಕ ಹಬ್ಬ ಮುಗಿದಿದೆ, ಊರಲ್ಲಿ ಇನ್ನೂ ಒಂದೆರಡು ದಿನ ಇತ್ತು, ಹೋಗಬಹುದಲ್ಲ ದಣಿ? ರುದ್ರ, ನಾನೇನು ಇರ್ತೀನಿ, ನಾವಪ್ಪ ಇದಾರಲ್ಲ, ನಾವಪ್ಪ ಕೂಡ ಕಳಿಸ್ತಾನೆ. ಹೌದು ದಣಿ. ಒಳಗಡೆ ಟಜರಿಗೆ ಹೋಗಿ 50,000 ರೂಪಾಯಿಗಳನ್ನು ತೆಗೆದು ಮತ್ತೆ ನಮ್ಮ ಶ್ರೀಮತಿ ಮಹಾದೇವಿಯವರು ಹೇಳಿದರ ಮೇಲೆ ನನಗೆ ಅದು ತುಂಬಾ ಒಪ್ಪಿಗೆ. 1,00,000 ರೂಪಾಯಿಗಳನ್ನು ಟಜರಿಯಿಂದ ತೆಗೆದು ಮಾಂತೇಶನ ಸೂಟ್ ಕೇಸ್ನಲ್ಲಿಟ್ಟು ಆ ಸೂಟ್ ಕೇಸನ್ನು ತಂದು ಮಾಂತೇಶನಿಗೆ ಕೊಡಪ್ಪ. ನೀನ್ ಇದೆಯಲ್ಲಮ್ಮ, ನನಗೆ ಸಾಕು. ಅಮ್ಮ, ನಾನು ಹೋಗಿ ಬರ್ತಮ್ಮ. ದಣಿ, ಬೆಂಗಳೂರಿನಲ್ಲಿ ನನ್ನ ಮಗಳು ಅಲ್ಲೇ BA ಓದ್ತಿದ್ದಾಳೆ ದಣಿ. ದಯಮಾಡಿ ಆಕೆಯನ್ನ ಹೋಗಿ ಭೇಟಿ ಮಾಡಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಡಿ ದಣಿ. ರುದ್ರ, ಬೆಂಗಳೂರಲ್ಲಿ ಏನ್ ಅಂದ್ಕೊಂಡು ಬಹಳಷ್ಟು ಕಾಲೇಜುಗಳಿದ್ದಾವೆ, ಅಡ್ರೆಸ್ ಏನಾದ್ರೂ ಇದೆಯಾ ದಣಿ? ಅಡ್ರೆಸ್ ಮರ್ತು ಬಂದ್ಬಿಟ್ಟಿದೀನಿ, ಮತ್ತೆ ಬಂದಾಗ ಕೊಡ್ತೀನಿ ದಣಿ. ಆಯ್ತು, ಹುಷಾರಪ್ಪ, ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಹಾಗೆ ಹೊತ್ಬಿಟ್ಟಿರ. ರಾತ್ರಿ ಮಲಿಬೇಕಾದ್ರೆ ಹಾಲು ಕುಡಿದರ ಮರಿಬೇಡ. ರಾತ್ರಿ ಬೇಗ ಮಲ್ಕೋ. ಯಾಕಂದ್ರೆ ಇನ್ನು ಚಿಕ್ಕ ಮಗುವಿನ ಮಗ ಹಾಲು ಕುಡಿಸ್ಕೋ. ಹಾಲು ಇದೇ ಮಹಾದೇವಿ, ಅವನೆಲ್ಲಾ ಕಲ್ತಿದ ನನ್ನ ಇನ್ನೇನು ನೀನು ಹಾಲು ಕುಡಿಸ್ತಿದೀಯ? ನನ್ನ ಮಗ ಎಷ್ಟು ದೊಡ್ಡವನಾದ್ರೂ ಕೂಡ ನನಗೆ ಇನ್ನು ಸಣ್ಣ ಮಗುನೇ. ಆಗಲಿ, ಮುಂದೆ ಗೊತ್ತಾಗುತ್ತೆ ನಿನಗೆ ನಿನ್ನ ಮಗನ ಭವಿಷ್ಯ. ಎಲ್ಲ ಗೊತ್ತಾಗುತ್ತೆ ತಗೊಳ್ರಿ. ನಿಮ್ಗೆ ಗೊತ್ತೈತಲ್ಲ, ಸಾಕ್ಬಿಟ್ರಿ. ಆಯ್ತು ಆಯ್ತು ಆಯ್ತು, ನೀನ್ ಯಾವತ್ತೂ ಮಗನ ಪರವಾಗಿ. ಅಯ್ಯೋ ದೇವಿ, ನನ್ನ ಮಗನಿಗೆ ಏನ್ ಹೇಳ್ತಾ ನೀವು ಪುರಾಣ ಶುರು ಮಾಡ್ಬಿಟ್ರಲ್ರಿ. ಹೊತ್ತಿಗೆ ಸರಿಯಾಗಿ ಊಟ ಮಾಡು. ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿ. ರಾತ್ರಿ ಬೇಗ ಮಲಗು. ಅದೇನೋ 24 ತಾಸು ಫೋನು, ಫೇಸ್ಬುಕ್, ಸುಡುಗಾಡು, ರೀಲ್ಸು, ಅದು ಅದನ್ನೆಲ್ಲ ಮಾಡಿದ್ರೆ ನೋಡ್ಬೋತೆ. ಒಬ್ನೇ ಹೋಗ್ತಾ ಇದೆಯಾ, ಒಬ್ನೇ ಬಾ. ನಾವೇ ಮುಂದೆ ನಿಂತು ಒಳ್ಳೆ ಹುಡುಗಿ ನೋಡಿ ನಿನ್ ಮದುವೆ ಮಾಡ್ತೀವಿ. ಯಾವಣ್ಣ ಕಟ್ಕೊಂಡು ಇಟ್ಕೊಂಡು ಬಂದಿಯಪ್ಪ? ಮಂದೀಶ, ಹುಷಾರು. ಹಾಲು ಕುಡಿತಾನೆ, ನೀನು ಫೋನು ಮಾಡ್ತಾನೆ, ಎಲ್ಲಾ ಮಾಡ್ತಾನೆ. ನೀವೇನ್ ಮಾಡ್ತಾ ಇದ್ದೀರಾ? 3 ಹೊತ್ತು ಊಟ ಮಾಡೋದು, ಮಲಗೋದು. ಆದ್ರೆ ಈ ಊರಿನ ಯಜಮಾನ ದಣಿ ನಾನು. 3 ಹೊತ್ತು ತಿಂದ್ರು ಸವಿಯಲ್ಲ ನಮ್ಮ ಮನೇಲಿ, 6 ಹೊತ್ತು ತಿಂದ್ರು ಸವಿಯಲ್ಲ, ಈ ಊರ ಜನ ಎಲ್ಲ ತಿಂದ್ರು ಸವಿಯಲ್ಲ ಅಂತ ದಣಿ ನಾನು. ನೋಡ್ರಿ, ಗೊತ್ತಿಲ್ವೇ ಮಹಾದೇವಿ? ಎಲ್ಲ ಗೊತ್ತ್ರಿ. ನಡೀರಿ, ಸಮಯ ಬಹಳ ಆಗ್ತಾ ಇದೆ, ಊಟ ಮಾಡಿದ್ರು. ಇನ್ನು ಹೊಟ್ಟೆ ಸಿಗ್ತದೆ. ಅದಕ್ಕೂ ಮೊದಲು ಒಂದು ಏನು ಮಧುರ ಸಂಗೀತ ವಯಸ್ಸಾಯ್ತು, ತಲೆ ಕೂದೆಲ್ಲ ಬೆಳ್ಳಗಾಯ್ತು, ಬೇಕಿದೆಲ್ಲ. ಬರ್ತಾ ಬರ್ತಾ ಕೊನೆ ಆಗ್ತಾ ಬರ್ತಿದೆಯಲ್ಲ, ಆ ಮಧ್ಯದಲ್ಲಿ ಬಂದೇ ಒಂದು
ಹಲೋ ಅರವಿಂದ್, ಏನು ಅಪರೂಪವಾಗಿ ನಮ್ಮ ಕಾಲೇಜ್ ರಸ್ತೆ ಹಿಡಿದು ಹೊರಟಿದ್ದೀರಾ? ಹಲೋ ಅಂಬಿಕಾ. ಅರವಿಂದ್, ನಾನ್ ನಿಮ್ಮನ್ನೇ ಕೇಳ್ತಾ ಇರೋದು, ಏನು ಅಪರೂಪವಾಗಿ ನಮ್ಮ ಕಾಲೇಜ್ ರಸ್ತೆ ಹಿಡಿದು ಹೊರಟಿದ್ದೀರಾ ಅಂತ. ಅಂಬಿಕಾ, I love you, ಅಂಬಿಕಾ. ಅಂಬಿಕಾ, ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸಿನಲ್ಲಿ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ನಿನ್ನ ಪ್ರೇಮದ ಸಂಕೋಲೆ ನನ್ನನ್ನು ಬಂಧಿಸಿಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ಪಕ್ಷಿಯಾಗಿ ಹಾರಾಡುವ ಹಂಬಲ ನನ್ನ ಮನಸ್ಸಿನಲ್ಲಿ ಏನಿದೆ ಪ್ರೇಯಸಿ? ಅಷ್ಟೇಕೆ ಅವಸರ ಪಡ್ತಿದ್ದೀರಾ? ನೋಡಿ, ಈ ಹೆಣ್ಣು ಹುಟ್ಟು ಬಂದಿರುವುದೇ ನಿಮಗಾಗಿ, ನಿಮ್ಮ ಹೃದಯದ ಹಂದರದಲ್ಲಿ ಶಾಶ್ವತವಾಗಿ ನೆಲೆಸಲು. ಮುಂದೊಂದು ದಿನ ನೀವು ನನ್ನ ಬಾಲಿಪತಿಯಾಗುವವರು, ಅಂದರೆ ನೀವು ನನ್ನ ತಾಯಿ ತಮ್ಮ, ಅಂದರೆ ನನಗೆ ಸೋದರ ಮಾವ ಇದ್ದಂತೆ. ಎಂದಿದ್ದರೂ ನಾನು ನಿಮ್ಮವಳು ಅಲ್ವಾ? ಆದರೂ ಅಂಬಿಕಾ, ಬ್ರಹ್ಮನ ಬರಹದಲ್ಲಿ ನಾವಿಬ್ಬರು ಗಂಡ ಹೆಂಡಿರೆಂಬ ಸಂಬಂಧ ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ನಮ್ಮಿಬ್ಬರಿಗೂ ಯಾವ ಗಂಡಾಂತರವೂ ಬರಲಾರದು. ಅಲ್ಲದೆ ನಮ್ಮಿಬ್ಬರ ಗುರಿ ಹಿಡಿದಿರುವವರೆಗೂ ನಾವು ನಮ್ಮ ಹೆತ್ತವರಿಗೆ ಎಂದೂ ಸಹ ವಿರೋಧವಾಗಬಾರದು. ಅರ್ಥವಾಯಿತೆ? ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ನಿಮಗಿಲ್ಲ. ಯಾಕಂದರೆ ನನ್ನ ಹೆತ್ತಪ್ಪ ಇಲ್ಲಿವರೆಗೂ ನನ್ನನ್ನು ಪ್ರೀತಿಯಿಂದ ಸಾಕಿ ಸಲವಿದ್ದಾರೆ. ನಿಮಗೆ ಗೊತ್ತಾ, ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನನ್ನು ಮುತ್ತಿನಿಂದ ವಿದ್ಯಾ ಬುದ್ಧಿ ಕಲಿಸಿ ಬುದ್ಧಿವಂತಳಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಮನೆಗೆದ್ದವರಿಗೆ ಮದುವೆ ಮಾಡುತ್ತಾರೆ ಎನ್ನುವ ನಂಬಿಕೆ ನನಗಿದೆ. ನೋಡಿ, ಆದಷ್ಟು ಬೇಗ ನಮ್ಮ ತಂದೆಯರಿಗೆ ವಿಷಯ ತಿಳಿಸುತ್ತೇನೆ. ಅವರು ನಿಮ್ಮನ್ನು ಒಪ್ಪಿಕೊಳ್ಳುತ್ತಾರೆ ಎನ್ನುವ ನಂಬಿಕೆ ನನಗಿದೆ. ಅಂಬಿಕಾ, ನಿಮ್ಮ ತಂದೆಯವರು ಒಂದು ವೇಳೆ ಒಪ್ಪದಿದ್ದರೆ